ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇದೇ ಆಷಾಢ ಮಾಸದ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಬುಧವಾರ 29ನೇ ತಾರೀಕು ಆಷಾಢ ಹುಣ್ಣಿಮೆ. ಇದನ್ನು ಗುರು ಪೌರ್ಣಮಿ ಅಥವಾ ವ್ಯಾಸ ಪೌರ್ಣಮಿ ಅಂತ ಕೂಡ ಕರೆಯಲಾಗುತ್ತೆ. ಯಾಕೆ ಇಷ್ಟೊಂದು ಮಹತ್ವ, ಹಾಗೆ ಇಷ್ಟೊಂದು ಹೆಸರುಗಳಿಂದ ಯಾಕೆ ಕರೆಯಲಾಗುತ್ತೆ, ಈ ದಿನದ ವಿಶೇಷತೆ ಏನು, ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಪೂಜೆ ವಿಧಾನ, ಪೂಜೆ ಸಮಯ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದೇ ಬುಧವಾರ 29ನೇ ತಾರೀಕು ಗುರು ಪೌರ್ಣಮಿ ಇದೆ. 28ನೇ ತಾರೀಕು ಸಂಜೆ 6:20 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. 29ನೇ ತಾರೀಕು ಬುಧವಾರ ರಾತ್ರಿ 8 ಗಂಟೆಗೆ ಮುಕ್ತಾಯ ಆಗುತ್ತೆ. ನಮಗೆ ಸೂರ್ಯೋದಯ ಮತ್ತು ಚಂದ್ರೋದಯ ಸಮಯದಲ್ಲಿ ಬುಧವಾರ 29ನೇ ತಾರೀಕು ಪೂರ್ಣ ಹುಣ್ಣಿಮೆ ಇದೆ. ಹಾಗಾಗಿ ಬುಧವಾರ ಗುರು ಪೌರ್ಣಮಿಯನ್ನು ಆಚರಣೆ ಮಾಡಲಾಗುತ್ತೆ. ಯಾಕೆ ಗುರು ಪೌರ್ಣಮಿ ಅಂತ ಹೇಳಿ ಕರೀತಾರೆ ಅಂದರೆ, ಈ ದಿನ ಮಹರ್ಷಿ ವೇದವ್ಯಾಸರ ಜನ್ಮದಿನ ಆಗಿರೋದ್ರಿಂದ ಈ ಆಷಾಢ ಪೌರ್ಣಮಿಯನ್ನು ಗುರು ಪೌರ್ಣಮಿ ಅಂತ ಹೇಳಿ ಕರೆಯಲಾಗುತ್ತೆ. ಮಹರ್ಷಿ ವೇದವ್ಯಾಸರು ಅಂದರೆ ಪವಿತ್ರ ಗ್ರಂಥವಾದ ಮಹಾಭಾರತವನ್ನು ರಚನೆ ಮಾಡಿರೋವಂಥವ್ರು. ಸ್ನೇಹಿತರೆ, ಓದೋ ಮಕ್ಳಿಗೆ ಮಾತ್ರ ಒಳ್ಳೆ ಜ್ಞಾನ ಬೇಕು ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಷ್ಟೇ. ಒಳ್ಳೆ ರೀತಿಲಿ ಜೀವನ ನಡೆಸೋದಕ್ಕೆ, ನಮ್ಮ ವ್ಯಾಪಾರ ಕೆಲಸಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ನಮಗೆ ಒಳ್ಳೆಯ ಜ್ಞಾನ ಬೇಕೇ ಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಜವಾಬ್ದಾರಿಯನ್ನು, ಕರ್ತವ್ಯವನ್ನು ಮತ್ತು ನಮ್ಮ ಗುರಿಯನ್ನು ತಿಳ್ಕೊಂಡು ನಾವು ಜೀವನ ನಡೆಸಬೇಕು. ದೊಡ್ಡವ್ರು ಹೇಳ್ತಾರೆ ನೋಡಿ, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ. ಯಾವುದೇ ರೀತಿ ಜೀವನದಲ್ಲಿ ಗುರಿಯನ್ನು ಇಟ್ಕೊಳ್ದೆ ಸುಮ್ಮನೆ ಪ್ರಾಣಿಗಳ ಥರ ಬದುಕೋದು ವ್ಯರ್ಥ ಅಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮನುಷ್ಯ ಜನ್ಮ ಸಿಕ್ಕಿದೆ ಅಂತಂದರೆ ಯಾವುದೋ ಒಂದು ಕೆಲಸ ನಮ್ಮಿಂದ ಆಗಬೇಕಾಗಿರುತ್ತೆ. ಆ ಉದ್ದೇಶದಿಂದನೇ ನಾವು ಈ ಜನ್ಮನ ಪಡ್ಕೊಂಡಿರ್ತೀವಿ. ಹಾಗಾಗಿ ಅದು ನಮಗೆ ತಿಳಿಸೋರು ಯಾರು? ಗುರುಗಳೇ ಅಲ್ವಾ? ಅಂತಹ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವಂಥ ಪವಿತ್ರವಾದ ದಿನ ಈ ಗುರು ಪೌರ್ಣಮಿ. ಈ ದಿನ ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡಿ. ಜೊತೆಗೆ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ತುಂಬಾ ಮುಖ್ಯವಾದಂಥದ್ದು. ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆಗಳಿರುತ್ತೆ. ಹಾಗಾಗಿ ತಪ್ಪದೇ ಈ ದಿನ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಗುರುಗಳ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಅಷ್ಟೇ ಅಲ್ಲದೆ ನಿಮಗೆ ವಿದ್ಯೆ ಕಲಿಸಿದಂಥ ಗುರುಗಳು, ನಿಮಗೆ ಮಾರ್ಗದರ್ಶನ ಕೊಡುವಂಥ ಹಿರಿಯ ವ್ಯಕ್ತಿಗಳು, ಅವರ ಆಶೀರ್ವಾದ ತಗೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ಇನ್ನು ಈ ದಿನ ಗುರುಗಳ ಪೂಜೆಯ ಶುಭ ಮುಹೂರ್ತ ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಬೆಳಗ್ಗೆ 5:20ರಿಂದ 7 ಗಂಟೆ ತನಕ ತುಂಬ ಚೆನ್ನಾಗಿದೆ. ಈ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆನ ಮಾಡ್ಕೋಬಹುದು. ಅದಾದ ನಂತರ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ತನಕ, ಯಾಕಂದರೆ ಬೆಳಗ್ಗೆ 7:30ರಿಂದ 9 ಗಂಟೆ ತನಕ ಯಮಗಂಡ ಕಾಲ ಇರುತ್ತೆ. ಇನ್ನು ಆಮೇಲೆ 10:30ರಿಂದ 12 ಗಂಟೆ ತನಕ ಗುಳಿಕ ಕಾಲ ಇರುತ್ತೆ. 12:30ರಿಂದ ಮಧ್ಯಾಹ್ನ 2 ಗಂಟೆ ತನಕ ರಾಹುಗಾಲ ಇರುತ್ತೆ. ಈ ಸಮಯಗಳನ್ನು ಹೊರತುಪಡಿಸಿ ಬೇರೆ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬಹುದು. ಹಾಗಾಗಿನೇ ನಾನು ಹೇಳಿದ್ದು ಬೆಳಗ್ಗೆ 5:20ರಿಂದ 7 ಗಂಟೆ ಒಳಗಾಗಿ ಆದಷ್ಟು ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು 7:30ರಿಂದ 9 ಗಂಟೆ ತನಕ ಮಾಡೋಕ್ಕೆ ಹೋಗಬೇಡಿ. 9 ಗಂಟೆಯಿಂದ 10 ಗಂಟೆ 1 ಗಂಟೆಗಳ ಕಾಲ ಸಮಯ ಇರುತ್ತೆ. ಈ ಸಮಯದಲ್ಲೂ ಕೂಡ ನೀವು ಮನೇಲಿ ಪೂಜೆ ಮಾಡ್ಕೋಬಹುದು. ಈ ಎರಡೂ ಸಮಯದಲ್ಲಿ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಸಂಜೆ ಮಾಡ್ಕೊಳ್ಳಿ. ಸಂಜೆ ಗೋಧೂಳಿ ಸಮಯ, ಸಂಜೆ 5:30ರಿಂದ 7 ಗಂಟೆವರೆಗೂ ಕೂಡ ಪೂಜೆ ಮಾಡ್ಬೋದು. ಹುಣ್ಣಿಮೆ ಇರುತ್ತಲ್ವ, ಹಾಗಾಗಿ ಈ ದಿನ ಈ ಸಮಯಗಳನ್ನು ಮಾತ್ರ ಹೊರತುಪಡಿಸಿ ನೀವು ಪೂಜೆ ಮಾಡ್ಕೋಬಹುದು. ಬೆಳಗಿಂದ ಸಂಜೆ ತನಕ ಪೂರ್ಣ ಹುಣ್ಣಿಮೆ ಇರುತ್ತೆ. ಹಾಗಾಗಿ ನೀವು ಪೂಜೆನ ಮಾಡ್ಕೋಬಹುದು. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥವರು ಕೂಡ ಬೆಳಗ್ಗೆ 9 ಗಂಟೆ ನಂತರ ಪೂಜೆನ ಮಾಡ್ಬೋದು. ಮತ್ತು ಪೂಜೆ ಪ್ರಾರಂಭ ಮಾಡೋದು ಒಳ್ಳೆಯ ಸಮಯದಲ್ಲಿ ಮಾಡಬೇಕಷ್ಟೇ. ಪೂಜೆ ಇಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಹಾಗಾಗಿ ಪೂಜೆ ಪ್ರಾರಂಭ ಮಾಡುವಾಗ ಒಳ್ಳೆಯ ಸಮಯದಲ್ಲಿ ಮಾಡಿ. ಅದು ಎಷ್ಟೊತ್ತಿಗೆ ಬೇಕಾದರೂ ಮುಗೀಲಿ. ಅಥವಾ ನೀವು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇಲ್ಲ ಅಂತಂದರೆ ದೇವಸ್ಥಾನಗಳಲ್ಲಿ ಮಾಡ್ತಾ ಇರ್ತಾರೆ. ಈ ದಿನ ಸಾಮೂಹಿಕವಾಗಿ ಎಲ್ಲ ಕಡೆಯೂ ಇರುತ್ತೆ. ಹೋಗಲ್ಲಿ ನೀವು ಭಾಗವಹಿಸ್ಬೋದು. ಪ್ರಸಾದ ಸ್ವೀಕರಿಸಿ ಪೂಜೆನ ನೋಡ್ಕೊಂಡು ಬನ್ನಿ, ಕಥೆನ ಕೇಳಿ, ಆ ಸತ್ಯನಾರಾಯಣ ಸ್ವಾಮಿ ದರ್ಶನ ಮಾಡ್ಕೊಂಡು ಬನ್ನಿ. ತುಂಬಾ ಒಳ್ಳೆಯದು. ಹಾಗೆ ಮನೆಯಲ್ಲಿ ಕೂಡ ತುಂಬ ಜನ ಸಿಂಪಲ್ಲಾಗಿ ಸತ್ಯನಾರಾಯಣ ಸ್ವಾಮಿ ವ್ರತನ ಮಾಡ್ತಾ ಬಂದಿದ್ದೀರಾ. ಅವರು ಕೂಡ ಅಷ್ಟೇ ಇದೇ 29ನೇ ತಾರೀಕು ಬುಧವಾರ ಗುರು ಪೌರ್ಣಮಿ ದಿನ ಬೆಳಗ್ಗೆ 9 ಗಂಟೆ ನಂತರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬಹುದು. ಆದಷ್ಟು ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಅಲ್ಲದೆ ನಿಮ್ಮ ಮನೇಲಿ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿದ್ರೆ
ಟೀಚರ್ಸ್ಗೆ ಏನಾದರೂ ಗಿಫ್ಟ್ ಕೊಟ್ಟು ಕಳಿಸಿ, ತುಂಬ ಒಳ್ಳೆಯದು. ಮಕ್ಕಳಲ್ಲಿ ಚಿಕ್ಕ ವಯಸ್ಸಿಂದನೇ ಗುರುಗಳ ಮೇಲೆ ಭಯ ಭಕ್ತಿ ಅನ್ನೋದಿರಬೇಕು. ಈಗೆಲ್ಲ ಗೊತ್ತಾಗ್ತಾ ಇದೆ ಅಲ್ವಾ, ಟೀಚರ್ ಅಂದರೆ ಅವ್ರಿಗೆ ಕನಿಷ್ಠ ಗೌರವ ಕೂಡ ಇರೋದಿಲ್ಲ. ಏಕವಚನದಲ್ಲೇ ಮಾತಾಡ್ಕೊಳ್ಳೋದು, ಬೈಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಚಿಕ್ಕ ವಯಸ್ಸಿಂದನೇ ನಾವು ಗುರುಗಳಂದರೆ ನಾವು ಯಾವ ರೀತಿ ಗೌರವ ಕೊಡಬೇಕು ಅದನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಬರಬೇಕು. ಅದನ್ನು ಹೇಳ್ಕೊಡಿ ಮಕ್ಕಳಿಗೆ. ಟೀಚರ್ಗಳಿಗೆ ಗಿಫ್ಟ್ ಕೊಟ್ಟು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಪ್ರತಿಯೊಬ್ಬರೂ ಕೂಡ ಯಾವುದೇ ಗುರುಗಳ ದೇವಸ್ಥಾನಕ್ಕೆ ಈ ದಿನ ಕಡಲೆಕಾಳನ್ನು ತೊಗೊಂಡೋಗಿ ಕೊಡಿ, ಅಥವಾ ನೀವೇ ಕಡಲೆಕಾಳು ಉಸ್ಲಿನ ಮಾಡಿ ಪ್ರಸಾದವಾಗಿ ಹಂಚೋದು ಕೂಡ ತುಂಬ ಒಳ್ಳೆಯದು. ಈ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಮತ್ತು ಶಿವನ ಪೂಜೆ ತುಂಬ ಶ್ರೇಷ್ಠ. ಅಲ್ಲದೆ ಈ ಒಂದು ಗುರುಗಳ ಮಂತ್ರನ ಸಾಧ್ಯವಾದರೆ 11 ಸಲ, 12 ಸಲ, 21 ಸಲ, 108 ಸಲ ಪಠನೆ ಮಾಡಿ, ತುಂಬ ಒಳ್ಳೆಯದು. ನೀವೆಲ್ಲರೂ ಕೂಡ ತುಂಬಾ ಸುಲಭವಾಗಿ ಹೇಳ್ಕೊಬೋದಾದಂಥ ಮಂತ್ರ ಇದು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಒಂದು ಚಿಕ್ಕ ಮಂತ್ರನ 11 ಅಥವಾ 12 ಸಲ, 21 ಅಥವಾ 108 ಸಲ, ನಿಮ್ಮ ಸಮಯ ಹೇಗಿರುತ್ತೆ ಆ ರೀತಿ ಹೇಳ್ಕೊಳ್ಳಿ. ಇನ್ನು ಇದ್ರ ಜೊತೆಗೆ ಸಾಯಿಬಾಬನ ಮಂತ್ರ ಆಗಿರಬಹುದು, ರಾಘವೇಂದ್ರ ಸ್ವಾಮಿಗಳ ಮಂತ್ರ, ಅಷ್ಟೋತ್ತರ ಮತ್ತು ಗುರು ದಕ್ಷಿಣಾಮೂರ್ತಿಗಳ ಮಂತ್ರ ತುಂಬಾ ಒಳ್ಳೆಯದು. ಕೆಲವರೆಲ್ಲ ಗುರು ದಕ್ಷಿಣಾಮೂರ್ತಿಗಳ ಫೋಟೋನ ಮನೆಯಲ್ಲಿ ಇಟ್ಕೋಬಹುದಾ ಅಂತ ಕೇಳಿದ್ದೀರಾ? ಖಂಡಿತವಾಗ್ಲೂ ಇಟ್ಕೋಬೋದು, ತುಂಬಾ ಒಳ್ಳೆಯದು. ದಕ್ಷಿಣಾಮೂರ್ತಿಗಳು ಕೂಡ ಶಿವನ ಇನ್ನೊಂದು ರೂಪ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಜ್ಞಾನದ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ಗುರು ದಕ್ಷಿಣಾಮೂರ್ತಿಗಳ ಫೋಟೋನೂ ಕೂಡ ನೀವು ಇದೇ ದಿನ ಮನೆಗೆ ತೊಗೊಂಡು ಬಂದು ಪೂಜೆ ಮಾಡಿ, ಉತ್ತರದ ಗೋಡೆ ದಕ್ಷಿಣಕ್ಕೆ ಮುಖ ಮಾಡಬೇಕಂದ್ರೆ ದಕ್ಷಿಣ ದಿಕ್ಕನ್ನು ನೋಡೋ ರೀತಿ ಈ ಫೋಟೋನ ಇಡಬೇಕು. ನೀವು ದೇವ್ರ ಮನೇಲಾದರೂ ಇಡಿ, ಅಥವಾ ನಿಮ್ಮ ಮನೆಯ ಮೇನ್ ಡೋರ್ ಏನಾದರೂ ಉತ್ತರಕ್ಕೆ ಇದ್ದರೆ ಮೇನ್ ಡೋರ್ನ ಒಳಭಾಗದಲ್ಲಿ ಈ ಫೋಟೋನ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬಾ ಒಳ್ಳೆಯದು. ಅಥವಾ ಮನೆಯಲ್ಲೂ ಅಷ್ಟೇ ನೀವು ಎಲ್ಲಿ ಬೇಕಾದರೂ ಹಾಕೋಬೋದು, ಕೆಳಗಡೆ ಲಿವಿಂಗ್ ಏರಿಯಾ, ಪೂಜಾ ರೂಮ್, ಈ ಥರ ಒಟ್ಟಿನಲ್ಲಿ ಉತ್ತರದ ಗೋಡೆ ಕಡೆಗೆ ಈ ಫೋಟೋನ ಹಾಕಬೇಕು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಖಂಡಿತ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆ ಗುರು ಪೌರ್ಣಮಿ, ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಈ ದಿನದ ಮಹತ್ವ ಏನು ತಿಳ್ಕೊಂಡ್ರಿ. ಮುಂದಿನ ವಿಡಿಯೋದಲ್ಲಿ ಈ ದಿನ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಮತ್ತು ಗುರು ದಕ್ಷಿಣಾಮೂರ್ತಿಗಳ ಪೂಜೆಯನ್ನು ಯಾವ ರೀತಿ ಮಾಡಬೇಕು. ಹಾಗೆ ವಿವರ್ಸ್ ಒಬ್ಬರು ಕೇಳಿದ್ರಿ, ಗುರು ಅಂತ ಅಂದರೆ ಯಾರು, ಅಂದರೆ ಗುರುಗ್ರಹದ ಅಧಿಪತಿ ಯಾರು, ಗುರು ದೋಷ ಅಥವಾ ಗುರುಬಲಕ್ಕೆ ನಾವು ಯಾವ ದೇವರನ್ನು ಪೂಜೆ ಮಾಡಬೇಕು, ಹೀಗೆಲ್ಲ ಪ್ರಶ್ನೆ ಕೇಳಿದ್ರಿ. ಮುಂದಿನ ವಿಡಿಯೋದಲ್ಲಿ ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?